ಕಂಪ್ಯೂಟರ್ ವಿಷಯ ಸಂಗ್ರಹಣಾ ಮತ್ತು ನಿರ್ಮಾಣಾಂಗಗಳ ಅಂದರೆ ಮೆಮೊರಿ, ಇನ್ಪುಟ್, ಔಟ್ಪುಟ್ ಡಿವೈಸಸ್ಗಳ ಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, 3.5 ಇಂಚಿನ ಫ್ಲಾಪಿ ಡಿಸ್ಕ್ ಸಾಮರ್ಥ್ಯ ಎಷ್ಟು? ಈ ಒಂದು ಪ್ರಶ್ನೆನ ಡಿ.ಎಡ್ 2015ರಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ. ಆಯ್ಕೆಗಳು 1.40 MB, MB ಅಂದರೆ ಗೊತ್ತಿರಬೇಕು ಮೆಗಾಬೈಟ್. ಅದೇ ರೀತಿಯಾಗಿ ಆಯ್ಕೆ ಬಿ 1.44 MB, ಅದೇ ರೀತಿಯಾಗಿ ಆಯ್ಕೆ ಸಿ 1.40 GB, ಆಯ್ಕೆ ಡಿ 1.44 GB. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ. ಇದಕ್ಕೆ ಸರಿಯಾದ ಉತ್ತರ 3.5 ಇಂಚಿನ ಫ್ಲಾಪಿ ಡಿಸ್ಕ್ ಸಾಮರ್ಥ್ಯ ಬಂದ್ಬಿಟ್ಟು 1.44 MB. ಈ ಒಂದು ಫ್ಲಾಪಿ ಡಿಸ್ಕ್ನ ಬಗ್ಗೆ ಇನ್ನಷ್ಟು ಮಾಹಿತಿ ನೋಡೋದಾದರೆ, ಈ ಫ್ಲಾಪಿ ಡಿಸ್ಕ್ ಅಂತಕ್ಕಂಥದ್ದು ಒಂದು ಚಿಕ್ಕ ಪ್ಲಾಸ್ಟಿಕ್ ಡಿಸ್ಕ್ ಆಗಿರ್ತಕ್ಕಂಥದ್ದು. ಇದರಲ್ಲಿ ಕಡಿಮೆ ಮಾಹಿತಿಯನ್ನ ಹಿಡಿತಕ್ಕಂಥದ್ದು ನೋಡ್ತೀವಿ. ಇಲ್ಲಿ ನಾವು ನೋಡ್ತೀವಿ 1.44 MB ಅಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತೀವಿ, ಒಂದು ಮೊಬೈಲ್ನಲ್ಲಿ ಫೋಟೋ ಕ್ಲಿಕ್ ಮಾಡಿದಾಗ ಆ ಇಮೇಜ್ನ ನಾವು ಕ್ವಾಲಿಟಿ ನಾವು ನೋಡ್ತೀವಿ, ಅದರಲ್ಲಿ MB ನಾವು ನೋಡಿದಾಗ 2 MB ಇರ್ತಕ್ಕಂಥದ್ದು ನೋಡ್ತೀವಿ, 2 MB ಅಷ್ಟು ಇರ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಈ ಒಂದು ಫ್ಲಾಪಿ ಡಿಸ್ಕ್ನ ಸಾಮರ್ಥ್ಯ ಇರ್ತಕ್ಕಂಥದ್ದು 1.44 MB ಅಂದರೆ ಇದರ ಸಾಮರ್ಥ್ಯ ಬಹಳಷ್ಟು ಕಡಿಮೆ ಇರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಇದನ್ನು ಯಾರು ಹೆಚ್ಚಾಗಿ ಬಳಸ್ತಕ್ಕಂಥದ್ದು ಕಂಡು ಬರೋದಿಲ್ಲ. ಅದೇ ರೀತಿಯಾಗಿ ನೆಕ್ಸ್ಟ್, ಹಾರ್ಡ್ ಡಿಸ್ಕ್ ಎಂಬುದು ಎಂತಹ ಸ್ಮರಣಾಂಗ? ಹಾರ್ಡ್ ಡಿಸ್ಕ್ ಅಂತಕ್ಕಂಥದ್ದು ಇದು ಶಾಶ್ವತ ಮೆಮೊರಿಯೋ ಅಥವಾ ತಾತ್ಕಾಲಿಕ ಮೆಮೊರಿ ಅಂತಕ್ಕಂಥದ್ದು ಇಲ್ಲಿ ನೋಡೋದಾದ್ರೆ ಆಯ್ಕೆಗಳು ನೋಡ್ತೀವಿ, ಫ್ಲ್ಯಾಶ್, ಅಶಾಶ್ವತ, ಶಾಶ್ವತ, ತಾತ್ಕಾಲಿಕ. ಹಾರ್ಡ್ ಡಿಸ್ಕ್ ಅಂತಕ್ಕಂಥದ್ದು ಇದೊಂದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಶಾಶ್ವತ ಮೆಮೊರಿ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಒಂದು ಹಾರ್ಡ್ ಡಿಸ್ಕ್ ಅಂತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನಾವು ಕಂಪ್ಯೂಟರನ್ನು ಆಫನ್ನು ಮಾಡಿದರೂ ಕೂಡ ಇದರಲ್ಲಿ ಇರ್ತಕ್ಕಂತಹ ಮಾಹಿತಿ ಆಗಿರ್ಬೋದು, ಫೋಟೋಗಳಾಗಿರ್ಬೋದು, ಗೇಮ್ಸ್ ಆಗಿರ್ಬೋದು, ಇವುಗಳು ಅಳಿಸಿ ಹೋಗುವುದಿಲ್ಲ. ಕಾರಣ ಇದು ಶಾಶ್ವತ ಮೆಮೊರಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ತಾತ್ಕಾಲಿಕ ಮೆಮೊರಿ ಯಾವುದು ಅಂತೇಳಿ ಕಾಮೆಂಟ್ನ ಮಾಡಿ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಒಂದು ವಿಷಯದ ಮೇಲೆಯೂ ಕೂಡ ಪ್ರಶ್ನೆಗಳು ಬಂದಿರತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಪ್ರಶ್ನೆ, ಇವುಗಳಲ್ಲಿ ಯಾವುದು ಇನ್ಪುಟ್ ಸಾಧನವಲ್ಲ? ಆಯ್ಕೆಗಳು ನೋಡ್ತೀವಿ, ಸ್ಕ್ಯಾನರ್, ಮೌಸ್, ಕೀಬೋರ್ಡ್, ಪ್ರಿಂಟರ್. ಇನ್ಪುಟ್ ಸಾಧನವಲ್ಲ. ಇನ್ಪುಟ್ ಅಂದ್ರೆ ನಾವು ಕಂಪ್ಯೂಟರ್ಗೆ ಮಾಹಿತಿಯನ್ನು ನೀಡ್ತಕ್ಕಂಥದ್ದು. ಈ ಒಂದು ಕೊಟ್ಟಂತ ಮಾಹಿತಿಯನ್ನ ಪ್ರೊಸೆಸ್ ಮಾಡಿ ನಮಗೆ ಕಂಪ್ಯೂಟರ್ ಏನ ಕೊಡುತ್ತಂದ್ರೆ ಔಟ್ಪುಟ್ ಅನ್ನ ಕೊಡ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಸ್ಕ್ಯಾನರ್ ನೋಡ್ತೀವಿ, ಮೌಸ್ ನೋಡ್ತೀವಿ, ಕೀಬೋರ್ಡ್, ಇವೆಲ್ಲವೂ ಕೂಡ ಏನದಂದ್ರೆ ಇನ್ಪುಟ್ ಸಾಧನಗಳು. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಯಾವುದು ಇನ್ಪುಟ್ ಸಾಧನವಲ್ಲ ಅಂತ ಹೇಳಿ. ಹಾಗಾದ್ರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ, ಪ್ರಿಂಟರ್ ಆಗ್ತಕ್ಕಂಥದ್ದು. ಇದು ಔಟ್ಪುಟ್ ಅನ್ನ ಕೊಡ್ತಕ್ಕಂಥದ್ದು. ಸಿಡಿಯ ಪೂರ್ಣ ಹೆಸರೇನು? ಸಿಡಿಯ ವಿಸ್ತೃತ ರೂಪ ಕೇಳಿದ್ದಾರೆ ಇಲ್ಲಿ. ಕಂಪ್ಯೂಟರ್ ಡಿಸ್ಕ್, ಕಾಂಪ್ಯಾಕ್ಟ್ ಡಿಸ್ಕ್, ಕಲರ್ ಡಿಸ್ಕ್, ಕಾಮನ್ ಡಿಸ್ಕ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ. ಇದಕ್ಕೆ ಸರಿಯಾದ ಉತ್ತರ ಕಾಂಪ್ಯಾಕ್ಟ್ ಡಿಸ್ಕ್ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ. ನೋಡ್ತೀವಿ, ಮಾನಿಟರ್ ಪರದೆಯ ಮೇಲಿರುವ ಸಣ್ಣ ಚುಕ್ಕೆಗಳನ್ನ ಏನೆಂದು ಕರೆಯುತ್ತಾರೆ? ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಆಯ್ಕೆಗಳು ನೋಡ್ತೀವಿ, ಬಿಟ್, ಪಿಕ್ಸೆಲ್, ಎಲಿಮೆಂಟ್, ಯಾವುದು ಅಲ್ಲ ಅಂತಕ್ಕಂಥದ್ದು. ಈ ಒಂದು ಟಿವಿ ನಾವು ನೋಡ್ತೀವಿ, ಈ ಒಂದು ಟಿವಿಯ ಹತ್ತಿರಕ್ಕೆ ಹೋಗಿ ನಾವು ನೋಡಿದಾಗ ಈ ಒಂದು ಸಣ್ಣ ಸಣ್ಣ ಚುಕ್ಕೆಗಳು ಕಂಡು ಬರ್ತಕ್ಕಂಥದ್ದು ನೋಡ್ತೀವಿ. ಈ ರೀತಿಯಾಗಿ ಒಂದು ಸಣ್ಣ ಸಣ್ಣ ಚುಕ್ಕೆಗಳು ಸೇರಿದಾಗ ಒಂದು ಚಿತ್ರ ರಚನೆ ಆಗ್ತಕ್ಕಂಥದ್ದು ನೋಡ್ತೀವಿ. ಇದನ್ನ ಏನಂತ ಹೇಳಿ ಕರೀತಾರಂದ್ರ ಪಿಕ್ಸೆಲ್ ಅಂತ ಹೇಳಿ ಕರೀತಕ್ಕಂಥದ್ದು. ಹಾಗಾಗಿ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಮಾನಿಟರ್ ಪರದೆ ಮೇಲೆ ಇರ್ತಕ್ಕಂತಹ ಸಣ್ಣ ಚುಕ್ಕೆಗಳನ್ನ ಏನೆಂದು ಕರೆಯುತ್ತಾರೆ ಅಂದ್ರೆ ಪಿಕ್ಸೆಲ್ಸ್ ಅಂತ ಹೇಳಿ ಕರೀತಕ್ಕಂಥದ್ದು. ಅತಿ ವೇಗವಾಗಿ ಕಾರ್ಯನಿರ್ವಹಿಸುವ ಪ್ರಿಂಟರ್ ಯಾವುದು? ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಈ ಒಂದು ಪ್ರಶ್ನೆನ IAS 2008ರಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ. ಆಯ್ಕೆಗಳು ಇಂಕ್ಜೆಟ್, ಲೇಸರ್ ಪ್ರಿಂಟರ್, ಡಾಟ್ ಮ್ಯಾಟ್ರಿಕ್ಸ್, ಯಾವುದು ಅಲ್ಲ ಅಂತಕ್ಕಂಥದ್ದು.
ಸರಿಯಾದ ಉತ್ತರ ಬಂದ್ಬಿಟ್ಟು ಲೇಸರ್ ಪ್ರಿಂಟರ್. ಈ ಲೇಸರ್ ಪ್ರಿಂಟರ್ ಅಂತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದು ಯಾವುದೇ ಶಬ್ದವನ್ನ ಮಾಡದೆ ಅತಿ ವೇಗವಾಗಿ ಪ್ರಿಂಟ್ ಅನ್ನ ಮಾಡ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್. ಪ್ರಶ್ನೆ, ಪೆನ್ ಡ್ರೈವ್ ಒಂದು ಡ್ಯಾಶ್ ಸಾಧನ ಅಂತಕ್ಕಂಥದ್ದು. ಆಯ್ಕೆಗಳು ನೋಡ್ತೀವಿ, ಸಾಫ್ಟ್ವೇರ್, ಹಾರ್ಡ್ವೇರ್, ಇಂಟರ್ನೆಟ್, ಯಾವುದು ಅಲ್ಲ ಅಂತಕ್ಕಂಥದ್ದು. ಈ ಒಂದು ಪೆನ್ ಡ್ರೈವ್ನ ನಾವು ಇದನ್ನ ಮುಟ್ಟಲು ಸಾಧ್ಯವಾಗಿರ್ತಕ್ಕಂಥ ನೋಡ್ತೀವಿ. ಅದೇ ರೀತಿಯಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಇದನ್ನ ನಾವು ಕೊಂಡೊಯ್ಯಲಕ್ಕೂ ಸಹಾಯಕವಾಗಿರ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಇದು ನಮಗೆ ಮುಟ್ಟಲು ಸಾಧ್ಯವಾಗಿರ್ತಕ್ಕಂಥದ್ದು ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ. ಇದಕ್ಕೆ ಸರಿಯಾದ ಉತ್ತರ. ಇದೊಂದು ಹಾರ್ಡ್ವೇರ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ. ಡಿವಿಡಿಯ ಸಾಮಾನ್ಯ ಶೇಖರಣೆ ಸಾಮರ್ಥ್ಯ ಎಷ್ಟು ಅಂತಕ್ಕಂಥದ್ದು. ಆಯ್ಕೆಗಳು ನೋಡ್ತೀವಿ, 700 MB, 4.7 GB, 10 GB, 100 MB ಅಂತೇಳಿ ನಾವು ನೋಡ್ತೀವಿ. ಈ ಒಂದು ಡಿವಿಡಿಯ ಸಾಮರ್ಥ್ಯ ಬಂದ್ಬಿಟ್ಟು 4.7 GB. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ. ಹಾಗಾದ್ರೆ ಇದು ಸಿಡಿಗಿಂತಲೂ 7 ಪಟ್ಟು ಹೆಚ್ಚಾಗಿರ್ತಕ್ಕಂಥದ್ದು ನೋಡ್ತೀವಿ ಇದರ ಶೇಖರಣಾ ಸಾಮರ್ಥ್ಯ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮ್ಯಾಗ್ನೆಟಿಕ್ ಟೇಪ್ ಯಾವ ರೀತಿಯ ಕೆಲಸ ಮಾಡುತ್ತದೆ ಅಂತಕ್ಕಂಥದ್ದು. ಮ್ಯಾಗ್ನೆಟಿಕ್ ಟೇಪ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೇರ ಲಭ್ಯತೆ, ಡೈರೆಕ್ಟ್ ಅಂತಕ್ಕಂಥದ್ದು ನೋಡ್ತೀವಿ. ಕ್ರಮಾನುಗತ ಲಭ್ಯತೆ, ಸೀಕ್ವೆನ್ಷಿಯಲ್. ಅದೇ ರೀತಿಯಾಗಿ ಸಿ, ಎ ಮತ್ತು ಬಿ ಅಂತ ಹೇಳಿ ನಾವು ನೋಡ್ತೀವಿ. ಆಪ್ಷನ್ ನಂಬರ್ ಡಿ ಯಾವುದು ಅಲ್ಲ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಈ ಒಂದು ಮ್ಯಾಗ್ನೆಟಿಕ್ ಟೈಪ್ ಅಂತಕ್ಕಂಥದ್ದು. ಈ ಒಂದು ಮ್ಯಾಗ್ನೆಟಿಕ್ ಟೇಪ್ ಇದು ಕ್ರಮಾನುಗತ ಲಭ್ಯತೆಯಲ್ಲಿ ಕಾರ್ಯವನ್ನ ಮಾಡ್ತಕ್ಕಂಥ ನೋಡ್ತೀವಿ. ಕಾರಣ ಒಂದು ಸಾಂಗ್ ಪ್ಲೇ ಆದ್ರೆ ಅದನ್ನ ನಾವು 2ನೇ ಸಾಂಗ್ ಅಥವಾ 3ನೇ ಸಾಂಗ್ಗೆ ನಾವು ಹೋಗ್ಬೇಕಾದ್ರೆ ಈ ಒಂದು ಸಾಂಗ್ ಮುಗಿದ ನಂತರ ಹೋಗ್ತಕ್ಕಂಥ ನೋಡ್ತೀವಿ. ನೇರವಾಗಿ 3ನೇ ಸಾಂಗ್ಗೆ ಹೋಗ್ಬೇಕಾದ್ರೆ ಇಲ್ಲಿ ಆಪ್ಷನ್ ಅನ್ನ ಇರುವುದಿಲ್ಲ. ಹಾಗಾಗಿ ಇದು ಕ್ರಮಾನುಗತ ಲಭ್ಯತೆ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ. ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ಅಂತ ಮುದ್ರಕ ಅಂತಕ್ಕಂಥದ್ದು. ಈ ಒಂದು ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ಬಗ್ಗೆ ನಾನು ಹಿಂದಿನ ವಿಡಿಯೋಗಳಲ್ಲಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದೀನಿ. ಆಯ್ಕೆಗಳು ನೋಡ್ತೀವಿ, ನಾನ್ ಇಂಪ್ಯಾಕ್ಟ್, ಇಂಪ್ಯಾಕ್ಟ್ ಪ್ರಿಂಟರ್, ಲೇಸರ್ ಪ್ರಿಂಟರ್, ಥರ್ಮಲ್. ಹಾಗಾದ್ರೆ ಡಾಟ್ ಮ್ಯಾಟ್ರಿಕ್ಸ್ ಅಂತಕ್ಕಂಥ ಇದೊಂದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಿಂಟರ್ ಆಗಿರ್ತಕ್ಕಂಥ ನೋಡ್ತೀವಿ. ಹಾಗಾದ್ರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇದೊಂದು ಇಂಪ್ಯಾಕ್ಟ್ ಪ್ರಿಂಟರ್. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಬೇಕಾದ್ರೆ ನಾವು ಹಿಂದಿನ ವಿಡಿಯೋಕ್ಕೆ ನೀವು ಹೋಗಿ ನೋಡ್ಬೋದು. ಅದರಲ್ಲಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾನು ನೀಡಿದ್ದೀನಿ. ಅದೇ ರೀತಿಯಾಗಿ ಇನ್ನುಳಿದ ಪ್ರಶ್ನೆಗಳನ್ನ ಪಾರ್ಟ್ 2 ನಲ್ಲಿ ನೋಡೋಣ.